ಇವತ್ತು ನಾವು ಹಾಗಲಕಾಯಿ ಪಲ್ಯವನ್ನು ಮಾಡ್ತಾ ಇದ್ದೀವಿ ಸ್ನೇಹಿತರೆ. ನೋಡಿ, ಈಗ ಹಾಗಲಕಾಯಿನ ತೊಳ್ಕೊಳ್ಳೋಣ. ನಾವು ಇವತ್ತು ಗೊಬ್ಬರ ಗ್ಯಾಸಲ್ಲಿ ಅಡುಗೆ ಮಾಡ್ತಾ ಇದ್ದೇವೆ, ನೋಡ್ತಾ ಇದ್ದೀರಾ. ಈಗ ಎಣ್ಣೆ ಕಾದಿದೆ, ನೋಡ್ತಾ ಇರ್ಬೋದು. ಖಾರ ಪುಡಿ ಹಾಕಿದರೆ ನೀಟಾಗಿ ನೋಡ್ರಿ ಈ ಥರ ಗುಳ್ಳು ಬರ್ತಾವೆ. ಇದು ಕೊತ್ತ 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 ಕುದೀತಾ ಇದೆ. ಹಾಗಲಕಾಯಿ ಪಲ್ಯ ಅಂತ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ, ಇವತ್ತು ನೀವೆಲ್ಲ ಸೂಪರ್ ಆಗಿದೆ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ಹೇಳಿದರೆ ಹಾಗಲಕಾಯಿ ಪಲ್ಯ. ಸೂಪರ್ ಡೂಪರ್ ಆಗಿ ಡಿಲಿಷಿಯಸ್ ಆಗಿ ಕಹಿನೇ ಇಲ್ದಿರಂಗೆ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಮತ್ತೇಕೆ ತಡ, ಬನ್ನಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಏನೇನು ಪ್ರೋಸೆಸ್ ಎಲ್ಲ ಚೆಕ್ಔಟ್ ಮಾಡೋಣ. ನಾವು 3 ಹಾಗಲಕಾಯಿ ತಗೊಂಡಿದ್ದೇವೆ. ಕುರ್ಷಾಣಿ 4 ಸ್ಪೂನ್, ಸಾಂಬಾರ್ ಪುಡಿ 2 ಸ್ಪೂನ್, ಖಾರದ ಪುಡಿ, ಬೆಲ್ಲ, ಅದಾದಮೇಲೆ ಉಪ್ಪು ತಗೊಂಡಿದ್ದೀವಿ. ಆಮೇಲೆ ಒಗ್ಗರಣೆಗೆ 2 ಎಸಳಷ್ಟು ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು 3 ಈರುಳ್ಳಿ, ಹಾಗೆ ಹುಣಸೆ ಹಣ್ಣನ್ನು ನೆನಕ್ಕೆ ಇಟ್ಕೊಂಡಿದ್ದೀವಿ ಸ್ನೇಹಿತರೆ. ಸೊ ಇದಿಷ್ಟು ಹಾಗಲಕಾಯಿ ಪಲ್ಯವನ್ನು ಮಾಡಲಿಕ್ಕೆ ಬೇಕಾದಂತಹ ಸಾಮಗ್ರಿಗಳು. ಈಗ ಸಾಮಗ್ರಿಗಳನ್ನು ನೋಡ್ಕೊಂಡಾಯಿತು, ಪಲ್ಯವನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಹಾಗಲಕಾಯಿನ ತೊಳ್ಕೊಳ್ಳೋಣ. ಆಲ್ರೆಡಿ ಒಂದು ಬಾರಿ ತೊಳೆದವಿ, ಇನ್ನೊಂದು ಬಾರಿ ನೀಟಾಗಿ ತೊಳ್ಕೊಳ್ಳೋಣ. ಇಷ್ಟೇ ನೀರು ಹಾಕಿದ್ರೆ ಇಷ್ಟೊತ್ತಿಗೆ ನೋಡ್ತಾ ಇದ್ದೀರಾ. ಇದು ನೀಟಾಗಿ ಇಟ್ಟರೆ ತೊಳ್ಕೊತೀವಿ. ಎಷ್ಟು ದೊಡ್ಡ ದೊಡ್ಡ ಹಾಗಲಕಾಯಿ ಇದಾವಲ್ಲ, ಇವು ಹೈಬ್ರಿಡ್ ನಮ್ಮ ಇದೇ ಥರ, ಇದೇ ಮೊದಲ ಬಾರಿಗೆ ನಾವು ನೋಡ್ತಾ ಇರೋದು ಈ ಥರ ದಪ್ಪ. ಅಂದರೆ ಅವ್ರು ಗೊಬ್ಬರ ಎಷ್ಟು ಉದ್ದುತ್ತ ನೋಡಿ, ಎಷ್ಟು ಉದ್ದುತ್ತ ಆಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹೆಚ್ಚಂಬಿಡು ಏಟ ಹೆಚ್ಚಾಕಿ ಇದ್ದಿದ್ದು ಅಷ್ಟೇನು ಬಿಗಿ ಆಗಲ್ಲ. ಹಾಗೆ ನೋಡ್ತಾ ಇರ್ಬೋದು, ಈ ಥರ ನಾವು ಒಂದು ತಗೊಂಡಿದ್ದೇವೆ ಹೆಚ್ಚಾಗಿ ಅಂತಾನೆ. ಇದು ಮೀಶೋದಲ್ಲಿ ತಗೊಂಡಿದ್ದು. ಇದ್ರ ಲಿಂಕ್ ಬೇಕಂದರೆ ನಾನು ಕೊಟ್ಟಿರ್ತೀನಿ ಬಯೋದಲ್ಲಿ, ಪ್ರಾಡಕ್ಟನ್ನು ಲಿಂಕ್ ಮಾಡಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಇದರಲ್ಲೂ ಕೂಡ ಹೆಚ್ಚಬೋದು. ಎಷ್ಟು ಚೆನ್ನಾಗಿ ಆಕತಿ. ಇದೇನಪ್ಪ ರೈಟಿಂಗ್ ಪ್ಯಾಡ್ ಹತ್ರ ಇದೆ ಅಂತ ಅಂದ್ಕೋಬೇಡಿ, ಇದು ಕಟ್ ಮಾಡೋದು ನೋಡ್ಬೋದು ನೀವು. ನಾವು ಕಟ್ ಮಾಡೋಣ ಬನ್ನಿ. ಇದಕ್ಕಿಂತ ಸಣ್ಣಕ್ಕೆ ಬೇಕಾ, ಹಿಂಗೆ ಇರಲ್ಲ ಸಾಕು, ಅದು ಅಡ್ಡಾಡಿ ಸಾಕು. ಎಷ್ಟು ಬೇಕೋ ಅಷ್ಟು ನಾವು ಹೆಚ್ಕೋಬೋದು. ಸೊ ಒಮ್ಮೆ ಈ ಥರ ಹಿಡ್ಕೊಂಬಿಟ್ರೆ ನಮಗೆ ನೋಡ್ಬೋದು ಬೀಜಗಳು ಇದ್ದಾವೆ. ಇವನ್ನೆಲ್ಲ ನೀಟಾಗಿ ನಾವು ತಗೊಳ್ಬೇಕಾಗ್ತದೆ. ಅದು ಬೆರಕೆ ಹಾಕಿದ್ರು ತಿನ್ಬೋದು, ಬಾಯಿ ಸಿಕ್ಕರೆ ಕಟಕ್ ಕುಟುಕ್ ಅಂತತೆ, ಕರಿ ಕರಿ ಅಂತತಿ ಅಂತ ತೆಗಿತಾಗಿದೆ ಅದು ಬೀಜ. ನೋಡ್ಬೋದು ಹೇಗಿದೆ ಬೀಜ. ಸಂತೆಯಲ್ಲಿ ಫ್ರೆಶ್ ಆಗಿ ತಂದಂಥ ಹಾಗಲಕಾಯಿ, ಅದಕ್ಕೆ ಅಷ್ಟು ಫ್ರೆಶ್ ಆಗಿದೆ. 1-2 ದಿನ ಬಿಟ್ಟು ಮಾಡ್ತಾ ಇದ್ರೆ ಸ್ವಲ್ಪ ಬರ್ತಿರ್ತೈತಲ್ಲ, ನಾವು ಹಣ್ಣು ಹರಿತಾವ, ಬಲಿತ ತಿಂತೀಯ, ಕಲರ್ ಚೇಂಜ್ ಆಕಾವ, ಕಾಯಿದ ಕಲರೇ ಚೇಂಜ್ ಆಕತಿ ಅಂತ ಅಂತಾರೆ ಅಮ್ಮ. ಹಾಗಲಕಾಯಿ ಪಲ್ಯ ಅಂದರೆ ನೀವು ಯಾರು ಅಷ್ಟು ಇಷ್ಟಪಡಲ್ಲ, ಬಟ್ ಈ ಥರ ಮಾಡ್ಕೊಂಡು ತಿಂದು ನೋಡ್ರಿ, ಖಂಡಿತವಾಗ್ಲೂ ನಿಮ್ಮ ಮನೆಯವ್ರು ಇನ್ನೊಂದು ಪ್ಲೇಟ್ ಹಾಕ್ಕೊಡು, ಇನ್ನೊಂದು ಚಮಚ ಹಾಕು, ಇನ್ನೊಂದು ಚಮಚ ಹಾಕು ಅಂತ ಹಾಕ್ಸ್ಕೊಂಡು ತಿಂತಾರೆ. ತುಂಬಾ ಸ್ಪೇಷಿಯಸ್ ಆಗಿರೋದ್ರಿಂದ ಆರಾಮಾಗಿ ನಾವು ಇಟ್ಕೊಂಡು ಹೆಚ್ಚಬಹುದು. ಇದನ್ನು ಈ ಪಲ್ಯನ ಪೇಷನ್ಸಿಂದ ಮಾಡ್ಬೇಕು, ಯಾಕಂದರೆ ತುಂಬ ಹೊತ್ತು ನಾವು ಇದನ್ನು ಫ್ರೈ ಮಾಡ್ತೀವಿ.
ಅಂದರೆ ಕೈ ಅಂಶ ಕಡಿಮೆ ಆಗಲಿ ಅಂಥೇಳಿ. ಹಾಗಾಗಿ ನಾವು ಇದನ್ನ ಸ್ವಲ್ಪ ಟೈಮ್ ಇದೆ ಅಂದಾಗ ಮಾತ್ರ ಮಾಡಿ, ನೈಟ್ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಕೂಡ ತಿನ್ಬೋದು, ಇಲ್ಲ ಬೇಗನೆ ನೈಟ್ ಮಾಡಿದರೆ ಬೆಳಗ್ಗೆ ತಿನ್ಬೋದು, ಯಾಕಂದರೆ ಕೈ ಅಂಶ ಹೋಗತಿ. ಸಂಡೇ ಸ್ಯಾಟರ್ಡೇ ಇಟ್ಕೊಳ್ಳಿ, ಇಲ್ಲಾಂದರೆ ಬೇಗನೆ ಮಾಡ್ತಾನೆ ಅಂದರೆ ಬೇಗ ಎದ್ದು ಮಾಡ್ಬೇಕಾಗ್ತದೆ. ಅರ್ಜೆಂಟ್ ಮಾಡ್ತಾನೆ ಅಂದರೆ ಇದು ಆಗಲ್ಲ. ಈಗ ಹೆಚ್ಕೊಂಡವಿ, ನೋಡ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂಥೇಳಿ. ಇದನ್ನ ಅಷ್ಟೇ ಒಂದಕ್ಕೆ ಹಾಕಿ ನಾನು ಹಾಗಲಕಾಯಿ ಹೆಚ್ಕೊಂಡ ಆತ. ಈಗ ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋಣ ಬರ್ರಿ. ಗೊಬ್ಬರ ಗ್ಯಾಸು, ನಾವು ಇವಾಗ ಗೊಬ್ಬರ ಗ್ಯಾಸಲ್ಲಿ ಅಡುಗೆ ಮಾಡ್ತಾ ಇದ್ದೇವೆ, ನೋಡ್ತಾ ಇದ್ದೀರಾ. ಮ್ಯಾಕ್ಸಿಮಮ್ ನಾವು ಗೊಬ್ಬರ ಗ್ಯಾಸಲ್ಲೇ ಮಾಡೋಕ್ಕೆ ಟ್ರೈ ಮಾಡ್ತೇವೆ. ಇಲ್ಲ ಅಂದರೆ ಮಾತ್ರ ಸಿಲಿಂಡರ್ ಗ್ಯಾಸಾಗಿ ಮಾಡ್ತೇವೆ. ತುಂಬ ಹೊತ್ತು ಉರಿಯೋದ್ರಿಂದ ಇದೇ ಬಳ್ಳಿಯಲ್ಲೇ ನಾವು ಮಾಡ್ತಾ ಇದ್ದೀವಿ. ಇನ್ನೊಂದು ಸ್ಪೂನ್ ಹಾಕೋಣ. ಹಾಗಲಕಾಯಿ ಎಲ್ಲ ಎಷ್ಟು ಸ್ಪೂನ್ ಬೇಕು? 3 ಸ್ಪೂನ್ ಹಾಕ್ತಾನೆ. ಚಂದ ಉರಿಯಕ್ಕಲ್ಲ ಫ್ರೈ ಆಗ್ಬೇಕು. ಇದರಲ್ಲಿ 3 ಸ್ಪೂನ್. ತುಂಬ ಹೊತ್ತು ಉರಿಯೋದ್ರಿಂದ ಸ್ವಲ್ಪ ಬಾಣಲಿ ಕಪ್ಪು ಆಗ್ತದೆ ನಮ್ಮ. ಹಂಗಾಗಿ ಹಳೆ ಬಾಣಲಿಯಲ್ಲೇ ಮಾಡಿ, ಎಣ್ಣೆ ಕಾದಿಲ್ಲ. ಜೋಳದ ರೊಟ್ಟಿ ಮಾಡೋಕ್ಕೆ ಸರಿ ಮಾಡಿಟ್ಟಿದ್ದಾರೆ, ನೋಡ್ಬೋದು ಅಮ್ಮ. ಜೋಳದ ರೊಟ್ಟಿ ಜೊತೆಗೆ ಸತ್ತಾಗುತ್ತೆ ಅಂತಾನೆ. ಚಪಾತಿ ಜೊತೆಗೂ ಆಗುತ್ತಲ್ವ? ಚಪಾತಿ, ರೊಟ್ಟಿ, ರಾಗಿ ರೊಟ್ಟಿ. ರೊಟ್ಟಿ ರೆಸಿಪಿ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಸ್ನೇಹಿತರೆ. ಈಗ ಎಣ್ಣೆ ಕಾದಿದೆ, ನೋಡ್ತಾ ಇರ್ಬೋದು. ಹಾಗಲಕಾಯಿನ ಹಾಕೋಣ. ತಟ್ಟೆ ಮುಚ್ಚಬಾರ್ದು. ಇದು ತುಂಬ ಹೊತ್ತು ನಾವು ಚೆನ್ನಾಗಿ ಹುರಿಯಬೇಕು ಸ್ನೇಹಿತರೆ. ಭಾಳ ಇನ್ನೂ ಒಂದು ಅರ್ಧ ಗಂಟೆ ಹುರಿಬೇಕು ಅನ್ಸುತ್ತಲ್ಲ ನಮ್ಮ. ತುಂಬ ಫುಲ್ ಬತ್ಬೇಕು, ಅವಾಗ್ಲೇ ಕೈ ಅಂಶ ಕಡಿಮೆ ಆಗೋದು. ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಹುರಿದೈತಿ. ಆಲ್ಮೋಸ್ಟು ಫುಲ್ಲು ಈ ಥರ ಹುರಿದ್ರೆ ವಿಷ ಕಡಿಮೆ ಆಗ್ತದೆ, ವಿಷದ ಅಂಶ ಕಡಿಮೆ ಆಗ್ತದೆ. ನೋಡ್ಬೋದು ಎಷ್ಟು ಫುಲ್ ಹೆಂಗಿತ್ತು. ಇದು ತುಂಬ ಇತ್ತು ಅವಾಗಲೇ ಅಲ್ವಾ? ಇವಾಗ ನೋಡಿ ಎಷ್ಟು ಸ್ವಲ್ಪ ಆಗಿದೆ, ಬತ್ತಿದೆ. ಅಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಫ್ರೈಡ್ ಮಾಡಿ ಇಲ್ಲಿ ನೋಡ್ಬೋದು ಎಣ್ಣೆ ಇದೆ, ಎಣ್ಣೆ ಬಿಟ್ಕೊಂಡತಿ. ಸೊ ಇಲ್ಲಿ ನಾವು ಏನು ಮಾಡೋಣ, ಕರ್ಬೇವು ಸೊಪ್ಪನ್ನು ಹಾಕೋಣ. ಕರ್ಬೇವು ಸೊಪ್ಪನ್ನ ಕೈಯಲ್ಲೇ ಮುರಿದು ಹಾಕ್ತೀನಿ. ಸಪ್ರೇಟ್ ಎತ್ತಿಟ್ಟು ಒಗ್ಗರಣೆ ಮಾಡ್ತೀನಿ ನೀವು ಮತ್ತೆ ಅಂದ್ರೆ ಆ ಥರನ ಮಾಡ್ಬೋದು. ಬಟ್ ಇದು ಆಲ್ರೆಡಿ ಎಣ್ಣೆ ಅಂಶ ಇದೆ, ಫ್ರೈ ಆಗ್ತಾ ಇದೆ, ಅದಕ್ಕೋಸ್ಕರ ನಾವು ಇದರಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಈರುಳ್ಳಿಯನ್ನ ಹಾಕೋಣ. ಸೊ ನಾವು ಇದಿಷ್ಟು ಉಪ್ಪನ್ನ ಹಾಕ್ತೇವೆ ಸ್ನೇಹಿತರೆ. 2 ಚಮಚ ನಾವು ಖಾರದ ಪುಡಿಯನ್ನು ಹಾಕ್ತೇವೆ. ಮೀಡಿಯಂ ತಿಂತಾನಿಂದ 2 ಚಮಚ ಸಾಕು. ಉಪ್ಪು ಖಾರ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ನೆನೆಸಿಟ್ಟಿರೋಂಥ ಹುಣಸೆಹಣ್ಣನ್ನ ಚೆನ್ನಾಗಿ ಹಿಂಡ್ಕೊಂಡು ಆ ಹುಣಸೆ ಹುಳಿನ ಮಿಕ್ಸ್ ಮಾಡೋಣ. ಹುಣಸೆ ಹುಳಿ ಖಾರ ಉಪ್ಪು ಇರೋದ್ರಿಂದ ಕಹಿ ಅಂಶ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ ಸ್ವಲ್ಪ ಹೊತ್ತು ಫ್ರೈ ಆದರೆ ಅಂತೇಳಿ ಅಮ್ಮನ ಟಿಪ್ಸ್ ನೋಡ್ಬೋದು. ಸಖತ್ ಆಗಿದೆ. ಈಗ ನಂತರ ಒಂದು ಸ್ವಲ್ಪ ಬೆಲ್ಲ ಹಾಕ್ತದ್ರೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಕುದೀತಾ ಇರಲಿ. ಜೋಳದ ರೊಟ್ಟಿ ರೆಸಿಪಿ ನೋಡ್ಕೊಳ್ಳೋಣ ಬನ್ನಿ. ನೀವೇನಾದ್ರೂ ಈ ರೊಟ್ಟಿ ರೆಸಿಪಿ ಬೇಕು ಅಂದ್ರೆ ಕಮೆಂಟಲ್ಲಿ ತಿಳಿಸಿ, ಯಾವ ಥರ ಮಾಡೋದು ಸರಿ, ಎಷ್ಟೆಷ್ಟು ಕ್ವಾಂಟಿಟಿ ಹಾಕಬೇಕು ಅಂತ. ಸೊ ಈ ಥರ ಮಾಡಬೇಕು. ಹೆಂಗೆ ಮಾಡಿದಮ್ಮ ಸರಿನೋ, ಎಷ್ಟು ಬೇಕಾಗ್ತದೆ ಹಂಗೆ ಹೇಳ್ಬಿಡು. ನಾನು ಸರಿಗೆ ಒಂದು ಚಂಬ್ ಇಟ್ಕೊಂತಾನ. ಬಿಸಿ ನೀರು, ತಣ್ಣೀರ, ಬಿಸಿ ನೀರು ಮಾಮೂಲಿ ತಣ್ಣೀರೇ ಇಟ್ಕೊಳೋದು. ಅದು ನೀರು ಚಂದ ಮಳಸಿ ಆಮೇಲೆ ಇದು ಇಟ್ಟಾಕೋದು. ಕುದಿ ಬರ್ಬೇಕು, ನೀರು ಚಂದ ಕುದಿಬೇಕು, ತಕೋತಾನ. ಕುದ್ಮೇಲೆ ಇಟ್ಟಾಕಿ ಸರಿ ಚಂದ ಕುದಿಸ್ಕೋಬೇಕು. ಇಲ್ಲಿ ಸರಿ ಚಂದ ಕುದಿಸ್ಕೊಂಡಿಲ್ಲ ಅಂದರೆ ರೊಟ್ಟಿ ಪಿಸ್ಕ ನೀಟಾಗಿ ಬರಲ್ಲ.
ಆಮೇಲೆ ಕುದಿಸ್ಕೊಂಡು ಕೂಡಿಸ್ಬೇಕು ಚೆಂದಾಗಿ ಚಮಚ ತಗೊಂಡು ಆರತ್ಲು ನಾದ್ಕೋಬೇಕು ಮೇಲಿಟ್ಟು ಸ್ವಲ್ಪ ಹಾಕ್ಯಂಡು ಚರಿ 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 ನೀಟಾಗಿ ನಾದ್ಕೋಬೇಕು. ನಾದ್ಕೊಳ್ಳಿಲ್ಲ ಅಂದರೆ ಗಂಟು 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 ಆಕತಿ, ರೊಟ್ಟಿ ನೀಟಾಗಿ ಬರೋದಿಲ್ಲ, ಚೆನ್ನಾಗೂ ಆಗೋದಲ್ಲ ನೋಡೋಕ್ಕೆ. ನೋಡು ಇಷ್ಟು ಹಳ್ಳ ಸುಡ್ಬೇಕು ನೀಟಾಗಿ ಈ ಥರ ತಕ್ಕಂದು ಇಟ್ಟು ಮೇಲ್ಭಾಗ ಏನು ಎಳದ್ದು ಮೇಕ್ ಮಾಡ್ಬೇಕು, ಮೇಗಿಂದ ಕೆಳಗೆ ಮಾಡ್ಬೇಕು. ಹಿಟ್ಟು ಏನು ಹಚ್ಚಿರ್ತಾವಲ್ಲ ಅದು ಹಿಟ್ಟು ಸೀತತ್ತಲ್ಲ, ಸೀಲಂಗೆ ಈ ಥರ ನೀರು ಹಾಕಿ ಕ್ಲೀನಾಗಿ ಒಂದು ಬಟ್ಟೆಗೆ ಹಿಟ್ಟಿನ ಅಂಶನ ಪೂರ ಈ ಥರ ತೆಗಿಬೇಕು ರೊಟ್ಟಿಗೆ. ಈ ಥರ ಗುಳ್ಳಿ ಬಂತು ನೋಡು, ಬಂತು ನೋಡು, ಬೇಗ ತಿರ್ವಾಕ್ಬೇಕು, ರೊಟ್ಟಿ ಚೆನ್ನಾಗಿ ಬರ್ತೈತಿ. ನೀವೇನಾದರೂ ಫಸ್ಟ್ ಉದಿಟ್ಕೊಂಡು ಮಾಡ್ತೇವೆ ಅಂದರೆ ಉದಿಟ್ಕೊಂಡು ಮಾಡ್ಬೋದು, ಬಟ್ ಬೇಗ ಬೇಯಿಸ್ಬೇಕಲ್ಲ ನಮ್ಮ ಹಿಡಿತತ್ತಿದ. ಇಮಿಡಿಯೇಟ್ಲಿ ಬೇಯಿಸ್ಕೊಂತ ಮಾಡಿದ್ರೆ ಬೆಸ್ಟ್ ಅಲ್ಲ, ಟೈಮ್ ವೇಸ್ಟ್ ಆಗಲ್ಲ. ರೊಟ್ಟಿ ಉದ್ಕೊಂತ ಬೇಯಿಸೋದಾದ್ರೆ ಈಗ ಉದ್ದಿಟ್ಟು ಬೇಯಿಸ್ಕೊಂತನಿಂದ ಒಂದು ಟೈಮ್ ಹಾಕತಿ, ಆಮೇಲೆ ಇಟ್ಟು ಜೋಳದ ಹಿಟ್ಟು ಏನಕ್ಕತಿ ನೆನ್ಕೊಂಡು ಹೋಗತಿ ರೊಟ್ಟಿ, ಅವಾಗ ಸರಿ ಚೆನ್ನಾಗಲ್ಲ, ರೊಟ್ಟಿನೂ ಚೆನ್ನಾಗಿ ಕಾಣೋದಲ್ಲ. ಅವು ಕಪ್ 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 ಕಾವು ಹಿಟ್ಟಿನಿಂದಂಗೆ. ನೋಡಿ ಈ ಥರ ಗುಳ್ಳು ಬರ್ತಾವೆ, ನೀಟಾಗಿ ಟೈಮಿಗೆ ಬೇಗ ತಿರ್ತಿರಿ ಬೇಕಿದ್ರೆ. ಗುಳ್ಳು ಬಂದರೆ ರೊಟ್ಟಿ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರು, ರೊಟ್ಟಿನ ಯಾವ ಥರ ಬೇಯಿಸ್ಕೋಬೇಕು ಅಂತ ನೋಡ್ತಾ ಇದ್ದೀರಾ. ಸೊ ಎರಡು ಮುಖ ನೀಟಾಗಿ ಬೇಯಿಸ್ಕೋಬೇಕು, ತುಂಬಾನೇ ಕೇರ್ಫುಲ್ ಆಗಿ ಮಾಡ್ಬೇಕು. ಅಂದ್ರೆ ಚಪಾತಿ ತರ ಎಲ್ಲ ತಿರ್ಬೇಕಾರೆ ಸ್ವಲ್ಪ ನೀವು ಸ್ಪೂನ್ ಯೂಸ್ ಮಾಡಿ. ಫೈನಲಿ ರೊಟ್ಟಿ ರೆಡಿ ಆಯ್ತು. ನೋಡ್ತಾ ಇದ್ದೀರಾ, ಇದು ಕೊತ್ತ 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 ಕುದೀತಾ ಇದೆ, ಆಲ್ಮೋಸ್ಟ್ ಆಗ್ತಾ ಇದೆ. ಇದಕ್ಕೆ ನಾವು ಒಂದಿಷ್ಟು ಸಾಂಬಾರು ಪುಡಿ, ಕುರ್ಷಣಿ ಪುಡಿನ ಹಾಕುವ. ನಾವಿಲ್ಲಿ ಸಾಂಬಾರು ಪುಡಿನ 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀವಿ ಸ್ನೇಹಿತರೆ. ಕುರ್ಷಣಿ ಪುಡಿನ 4 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀವಿ. ಈ ಸಾಂಬಾರು ಪುಡಿ, ಕುರ್ಷಣಿ ಪುಡಿ ಹೆಂಗೆ ಮಾಡೋದು ಅಂತ ಏನಾದರೂ ರೆಸಿಪಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಯಾವ ಥರ ಮಾಡೋದು ಅಂತ ಹೇಳ್ತೇವೆ. ಬಟ್ ಇದನ್ನು ಹಾಕೋದ್ರಿಂದ ಪಲ್ಯ ಅದ್ಭುತವಾಗಿರುತ್ತೆ, ಸೂಪರ್ ಟೇಸ್ಟನ್ನು ಕೊಡುತ್ತೆ. ಅದಕ್ಕಾಗಿ ನಾವು ಪ್ರತಿಯೊಂದು ನೋಡ್ಬೋದು, ನಾವು ಯಾವುದೇ ಪಲ್ಯ ರೆಸಿಪಿ ಮಾಡಿದ್ರೂ ಹಾಕ್ತಾ ಇರ್ತೀವಿ. ಸೊ ಸೂಪರಾಗಿರುತ್ತೆ. ನಿಮಗೇನಾದರೂ ಇದು ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂತ ಹೇಳಿದರೆ ಖಂಡಿತವಾಗ್ಲೂ ನೀವು ಹೇಗೆ ಮಾಡೋದು ಅಂತ ಕಮೆಂಟಲ್ಲಿ ಹೇಳಿ, ಅಂದರೆ ನೆಕ್ಸ್ಟು ಅಪ್ಕಮಿಂಗ್ ಡೇಸಲ್ಲಿ ಮಾಡಿ ತೋರಿಸ್ತೇವೆ. ಇದಕ್ಕೆ ಸ್ವಲ್ಪ ನೀರು ಹಾಕೋಣ ಅಲ್ಲ ಅಮ್ಮ? ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸೋಣ. 1 ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಗಟ್ಟಿ ಬೇಕು ಅಂದರೆ ನೀರಿನ ಅವಶ್ಯಕತೆ ಇಲ್ಲ. ನಿಮ್ಗೇನಾದ್ರು ಗಟ್ಟಿ ಪಲ್ಯ ತಿನ್ಬೇಕು ಅಂತ ಅನಿಸಿದರೆ ಗಟ್ಟಿ ಸ್ವಲ್ಪ ನೀರಿನ ಅಂಶ ಬೇಕು ಅಂತ ಹೇಳಿದರೆ ಹಾಕ್ಬೋದು. ಈಗ ಇದಕ್ಕೆ ಹೆಚ್ಚಿರೋಂಥ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ ಅಂತ ಕಾಣ್ತಾ ಇದೆ. ಹಾಗಲಕಾಯಿ ಪಲ್ಯ, ಬಲ್ಲವನೇ ಬಲ್ಲ ಬೆಲ್ಲದ ರುಚಿ. ಸೊ ಫೈನಲಿ ಕೈ ತಟ್ಟೆ ಮುಚ್ಚಿ ಬೇಯಿಸಬಾರ್ದಂತೆ ಸ್ನೇಹಿತರೆ. ಬೇಯಿಸೋದ್ರಿಂದ ಏನಾಕತ್ತಮ್ಮ, ತಟ್ಟೆ ಮುಚ್ಚಿ ಕೈ ಅಂಶ ಕಡಿಮೆ ಆಗಲ್ಲಂತೆ. ನೋಡಿ ಸ್ನೇಹಿತರೆ, ಇದೊಂದು ಟಿಪ್ಸ್. ತಟ್ಟೆ ಮುಚ್ಚಿ ಬೇಯಿಸೋದ್ರಿಂದ ಕೈ ಅಂಶ ಕಡಿಮೆ ಆಗೋದಿಲ್ಲ. ನೋಡಿ, ಎಲ್ಲವನ್ನ ನೀಟಾಗಿ ಫಾಲೋ ಮಾಡಿದರೆ ಮಾತ್ರ ಅದ್ಭುತವಾದಂಥ ಪಲ್ಯ ರೆಸಿಪಿ ಸಿಗ್ತದೆ. ಈ ಅರ್ಥ ಬರ್ತಾ ಮಾಡಿದರೆ ಕೈ ಅಂಶ ಇರುತ್ತೆ ಅಂತ ಹೇಳಂಗಿಲ್ಲ. ನೀಟಾಗಿ ಏನು ಹೇಳ್ಕೊಟ್ಟಂಗೆ ಅಚ್ಚುಕಟ್ಟಾಗಿ ಆ್ಯಸ್ ಇಟ್ ಈಸ್ ಫಾಲೋ ಮಾಡಿ ಸೂಪರ್ ಆದಂಥ ರೆಸಿಪಿ ಬರ್ತದೆ. ಇನ್ನೊಂದು ಸ್ವಲ್ಪ ಹೊತ್ತು ಹೇಗೆ ಬಂದಿದೆ ರೆಸಿಪಿ ಅಂತ ರಿವ್ಯೂ ಮಾಡೋಣ. ಸೊ ಅಲ್ಲಿವರೆಗೂ ಸ್ವಲ್ಪ ಕುದೀಲಿ.
ಕುದಿಲಿಕ್ಕೆ ಶುರುವಾಗಿದೆ ನೋಡ್ಬೋದು. ಆಲ್ಮೋಸ್ಟ್ ಪಲ್ಯ ಆದಂಗೇನೆ ಈಗ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೊಸ ಮೆಂಬರ್ಸ್ ಯಾರೆಲ್ಲ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋಣ ಮರಿಬೇಡಿ. ಹಾಗೆ ನೋಟಿಫಿಕೇಶನ್ ಕೂಡ ಬರ್ತವೆ, ನೀವು ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ. ಬಿಸಿ ಬಿಸಿ ಪಲ್ಯ ತಯಾರಾಗಿದೆ ಸ್ನೇಹಿತರೆ, ನೋಡ್ಬೋದು ಎಷ್ಟು ಸಖತ್ತ ಕಾಣಿಸ್ತಾ ಇದೆಯಲ್ಲ. ಸೊ ಇದನ್ನು ನಾವು ಸರ್ವ್ ಮಾಡ್ಕೊಂಡು ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಸರ್ವ್ ಮಾಡೋಕ್ಕೆ ತಗೊಳ್ತಾ ಇದ್ದೀನಿ. ಸುಡ್ತಾ ಇದೆ, ಬೆಂಕಿ ಆಗಿದೆ, ಬೆಂಕಿ. ಶಿಂಗೆಗೆ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ಒಂದೆರಡು ಜೋಳದ ರೊಟ್ಟಿಯನ್ನು ಇಟ್ಕೊಬಿಟ್ರೆ ಸೂಪರ್ ಆದಂಥ ಪಲ್ಯ ತಯಾರಾಗೈತೆ. ಈಗ ನೋಡ್ತಾ ಇದ್ದೀರಾ, ಸೂಪರ್ ಪಲ್ಯ ತಯಾರಾಗಿದೆ. ಈಗ ಟೇಸ್ಟ್ ಮಾಡಿ ಇದು ಸೂಪರಾ ಇಲ್ವಾ, ಡಿಲಿಷಸ್ಸಾ ಅಥವಾ ಕಹಿನಾ ಏನಾಗಿದೆ ಅಂತ ನೋಡುವ ಸಮಯ. ನೋಡ್ತಾ ಇರ್ಬೋದು ನೀವು ಹೇಗಿದೆ ಅಂಥೇಳಿ. ಹಾಗಲಕಾಯಿ ಯಾವ ಥರ ಇದೆ, ಹಾಗಲಕಾಯಿ ಪಲ್ಯ ಅಂತಲೇ ಅನಿಸಲ್ಲ ಅಲ್ವಾ ಸ್ನೇಹಿತರೆ. ಸೊ ಈಗ ನಾವು ಸರ್ವ್ ಮಾಡ್ಕೊಳ್ಳೋಣ. ನೋಡ್ಬೋದು ಎಷ್ಟು ಚೆನ್ನಾಗಿ ಇದು ಈರುಳ್ಳಿ ಆಗಲಿ ಇದಾಗಲಿ ಎಷ್ಟು ಚೆನ್ನಾಗಿ ಬೆಂದಿದೆ, ಸ್ಮ್ಯಾಶ್ ಆಗ್ತಾ ಇದೆ ಅಂತೇಳಿ ನೋಡಿ. ಸಖತ್ತಾಗಿದೆ. ಈಗ ಇದನ್ನು ಟೇಸ್ಟ್ ಮಾಡಿ ನೋಡೋಣ. ಸುಡ್ತಾ ಇದೆ, ಬಿಸಿ 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 ಇದೆ. ನೋಡ್ತಾ ಇರ್ಬೋದು ಹವೆ ಹೇಗೆ ಬರ್ತಾ ಇದೆ ಅಂತ. ಸಖತ್ತು ಸುಡ್ತಾ ಇದೆ ಸ್ನೇಹಿತರೆ. ಒಂದು ಬೈಟ್ ಮುರ್ಕೊಳ್ಳೋಣ. ಫಸ್ಟ್ ಹಾಗೆ ತಿನ್ನೋಣ. ನೋಡ್ಬೋದು ಹಾಗಲಕಾಯಿ ಪಲ್ಯ ಅಂತ ಕೈ ಸಖತ್ತಾಗಿದೆ. ಕೈ ಅಂತ ಅನ್ನಿಸ್ತಾಯಿಲ್ಲ, ಸಖತ್ ಸೂಪರ್ ಆಗಿದೆ. ಹಾಗಲಕಾಯಿ ಅಂತ ಅನ್ನಿಸ್ತಾನೆ ಇಲ್ಲ ಸ್ನೇಹಿತರೆ. ನಿಜವಾಗ್ಲೂ ನೀವು ಇದೇ ಥರ ಮಾಡ್ಕೊಂಡು ತಿನ್ನಿರಿ, ಇನ್ನೂ ತಿನ್ಬೇಕು ಅನಿಸ್ತದೆ. ಸೂಪರ್ ಎಮ್ಮಿ ಆಗಿದೆ ಮಾತ್ರ. ನೋಡ್ತಾ ಇದ್ರೆ ಇದ್ರ ಜೊತೆಗೆ ಹಂಗೆ ಒಂದು ಸ್ವಲ್ಪ ಈರುಳ್ಳಿಯನ್ನು ಕೂಡ ಹಾಕ್ಕೊಳ್ಳೋಣ. ತುಂಬನೇ ಅದ್ಭುತವಾಗಿದೆ, ಎಮ್ಮಿ ಆಗಿದೆ. ನಿಜವಾಗ್ಲೂ 100% ಪಕ್ಕ ಈ ಥರ ಮಾಡೋದ್ರಿಂದ ಕೈ ಅಂತ ಅನ್ಸೋದಿಲ್ಲ, ಹಾಗಲಕಾಯಿ ಪಲ್ಯ ಅಂತ ಅನ್ಸೋದು ಇಲ್ಲ. ಮಕ್ಕಳನ್ನು ಆಗಲಿ ದೊಡ್ಡದಾಗಲಿ ಮೂಗು ಮುರಿಯನ್ನು ಮತ್ತೆ ಮಾಡಿಕೊಡಿ ಅಂತ ಕೇಳ್ತಾರೆ ನಿಜವಾಗ್ಲೂ. ಸೊ ಈ ಥರ ಟ್ರೈ ಮಾಡಿ ಮನೆಯಲ್ಲಿ. ಈ ರೆಸಿಪಿ ಹೇಗೆ ಬಂದಿತ್ತು ಅಂತ ತಪ್ಪದೇ ತಿಳಿಸೋದನ್ನ ಮರಿಬೇಡಿ. ಇದು ಸೂಪರ್ ಆಗಿತ್ತು. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.